ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಸಕರ ಕುಮ್ಮಕ್ಕಿನಿಂದ ರೈತರ ಮೇಲಿನ ದೌರ್ಜನ್ಯ ಹೆಚ್ಚುತ್ತಿದೆ. ರೈತರ ಮೇಲಿನ 10ಕ್ಕೂ ಹೆಚ್ಚಿನ ದೌರ್ಜನ್ಯ ಪಟ್ಟಿ ಮಾಡಿ ಎಂದು ಹೇಳಿದ ಹರತಾಳು ಹಾಲಪ್ಪ. ರೈತರ ಮೇಲಿನ ದೌರ್ಜನ್ಯ ಮುಂದುವರೆದರೆ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಮಾಜಿ ಸಚಿವರು. ನವಚೇತನ ವೇದಿಕೆ ಪ್ರಬಂಧ ಸ್ಪರ್ಧೆ, ದೆಹಲಿಯ ಯೋಧ ಪ್ರಥಮ. ವೇದಿಕೆ ಕಾರ್ಯಕ್ರಮ ತಿಳಿಸಿದ ಪ್ರಶಾಂತ್ ಇನ್ನಿತರರು. ಭಾನುವಾರ ಎಮ್ಮೆಲ್ಹಳ್ಳಿ ರಾಮಕೃಷ್ಣ ಶಾಲೆಗೆ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ. ಭ್ರಷ್ಟಾಚಾರ ಮುಕ್ತ ಸಮಾಜ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ. ಶಂಕರಮಠದಲ್ಲಿ ಅಖಂಡ ಭಜನಾ ಸ್ಪರ್ಧೆ, ಭಜನೆ ಮಹತ್ವ ತಿಳಿಸಿದ ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್. ಈಗ ಸುದ್ದಿಯ ವಿವರ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೋಪಾಲಕೃಷ್ಣ ಬೇಳೂರು ಶಾಸಕರಾದ ಮೇಲೆ ತಾಲೂಕಿನಲ್ಲಿ ರೈತರ ಮೇಲೆ ಕಿರುಕುಳ ಜಾಸ್ತಿ ಆಗುತ್ತಿದೆ. ರೈತರ ಮೇಲಿನ ಕಿರುಕುಳ ಇದೇ ರೀತಿ ಮುಂದುವರೆದರೆ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಎಚ್ಚರಿಕೆ ನೀಡಿದ್ದಾರೆ. ಶನಿವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಟಿಡಿ ಮೇಘರಾಜ್, ದೇವೇಂದ್ರಪ್ಪ, ಕೊಟ್ರಪ್ಪ ನೇದರವಳ್ಳಿ, ಸುವರ್ಣ ಟೀಕಪ್ಪ, ಗಿರೀಶ್ ಅಕ್ರೆ, ಧನರಾಜ್, ಜೆಕೆ ಭೈರಪ್ಪ, ಪರಮೇಶ್ವರ್ ಕರೂರು, ನಾರಾಯಣಪ್ಪ ಕೆಳದಿ, ಸುಜಯ್ ಶೆಣ್ಣೆ, ಶಿವಕುಮಾರ್ ಇನ್ನಿತರರು ಹಾಜರಿದ್ದರು. ಪಕ್ಷದ ಉಪಾಧ್ಯಕ್ಷರಾದಂಥ ಭೈರಪ್ಪನವರಿದ್ದಾರೆ. ನಮ್ಮ ಪಕ್ಷದ ಮುಖಂಡರು PLD ಬ್ಯಾಂಕಿನ ನಿರ್ದೇಶಕರಾದ ಧನರಾಜ್ ಭೈರಪ್ಪರವರಿದ್ದಾರೆ ಮತ್ತು ನಮ್ಮ ಪಕ್ಷದ IT ಉಪಾಧ್ಯಕ್ಷರಾದ ಶೆಣೈ ಅವರಿದ್ದಾರೆ. ಇವತ್ತು ತಮಗೆ ಕರೆದಿರೋ ಉದ್ದೇಶ ಇಷ್ಟೇ. ಈ ತಾಲೂಕಿನಲ್ಲಿ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅರಣ್ಯಾಧಿಕಾರಿಗಳ ಕಿರುಕುಳ ತುಂಬಾ ಆಗಿದೆ. ನನಗೆ ಗೊತ್ತಿದ್ದ ಹಾಗೆ ಹೊಸದಾಗಿ ಯಾವುದೋ ಕಾನೂನು ತಿದ್ದುಪಡಿ ಆಗಿದೆಯೇ ಅಥವಾ ಹೊಸ ಕಾನೂನು ಬಂದಿದೆಯೋ ಅಥವಾ ಸಾಗರ ಕ್ಷೇತ್ರಕ್ಕೆ ಮಾತ್ರ ಈ ಕಾನೂನು ಬಂದಿದೆಯಾ ಅಂತ ಕೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ನಿನ್ನೆ ಮೊನ್ನೆ ಬೆಂಗಳೂರಿನಲ್ಲಿದ್ದೆ, ವಿಚಾರಿಸಿದೆ. ಯಾವ ಕಾನೂನು ಬದಲಾವಣೆಗಳು ಆಗಿಲ್ಲ. ಆದರೂ ಅರಣ್ಯ ಇಲಾಖೆಯವರ ಕಿರುಕುಳ ಬಹಳ ಆಗಿದೆ. ನಾನು ಈಗಾಗಲೇ ಹಿಂದೆ ಹೇಳಿದ್ದೆ, ಮಡಸೂರ್ಲಿಂಗದಲ್ಲಿ ಹತ್ರ ನಮ್ಮ ಪಡಗೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿರಳೆಯಲ್ಲಿ ಬಡಗಿ ತಿಮ್ಮಪ್ಪ ಶೆಟ್ಟಿ ಹೋಗಲಿಕ್ಕೆ ಶುಂಠಿ ಕಿತ್ತಾಕಿದ್ದನ್ನು ನೋಡಿದ್ವಿ. ಅದರ ಮುಂದುವರೆದ ಭಾಗ ಹೊಸನಗರ ಕ್ಷೇತ್ರದ ತಾಲೂಕಿನಲ್ಲೆಲ್ಲ ಸಾಕಷ್ಟು ಆಗಿದೆ. ವಿವರಗಳಿಗೆ ನಾನು ಹೋಗಲ್ಲ, ಅಲ್ಲಿ ಹೇಳ್ತೀನಿ. ನಮ್ಮಲ್ಲೇ ಕೋಗಾರು ಹಳೆ ಕೋಗಾರು ಅಂತ ರೆವಿನ್ಯೂ ಭೂಮಿಲಿ ಇರ್ತಕ್ಕಂಥ ಶುಂಠಿ ಹಾಕಿದ್ರು. ನಮ್ಮ ಹೆಸರು ನಾಗರಾಜ್ ಅಂತ, ನಾಗಪ್ಪ ಅಂತ. ಅದನ್ನು ಹೋಗಿ ಕಿತ್ತಾಕಿ ಧ್ವಂಸ ಮಾಡಿ ಬಂದರು. ನಾನು ನಮ್ಮ ಅಕ್ರೆ ಮಲ್ಲಿಕಾರ್ಜುನ ಎಲ್ಲ ಅಲ್ಲಿಗೆ ಭೇಟಿ ಕೊಟ್ಟಿದ್ವಿ. ರೆವಿನ್ಯೂ ಭೂಮಿನಲ್ಲಿದೆ. ಅದು ಹೋಗಿ ದಬಾವಣೆ ಮಾಡಿ ಅಧಿಕಾರಿಗಳು ಕಿತ್ತಾಕಿ ಬಂದರು. ಏನು ಕಾನೂನು ಹೇಳಲ್ಲ, ಏನು ಹೇಳಲ್ಲ, ಏನು ನೋಟಿಸು ಕೊಡಲ್ಲ. ಈ ತಾಲೂಕಿನಲ್ಲಿ ನಡೀತಾ ಇದೆ. ನಿನ್ನೆಲ್ಲ ಮೊನ್ನೆ ರಾತ್ರಿ 3 ದಿನದ ಹಿಂದೆ ಸಣ್ಣ ಕೊಪ್ಪ ಜಂಬೂರ್ ಮನೆ ಸರ್ವೆ ನಂಬರ್ 18ರಲ್ಲಿ ರಾತ್ರಿ ಹೋಗಿ ಕಿತ್ತಾಕಕ್ಕೆ ಹೋಗಿದ್ದಾರೆ. ಮನೆ ಕಿತ್ತಾಕ ರಾತ್ರಿ 8 ಗಂಟೆಗೆ ಕರಡಿ ನಾಯಕ ಅಂತ ಹೇಳಿ ಅವ್ರು ಶರಾವತಿ ಮುಳುಗಡೆ ಹೋದ ರೈತರು. ಅವ್ರ ಮಕ್ಕಳು ಮಾಡ್ಕೊಂಡಿದ್ದಾರೆ, ಕಳೆದ 60 ವರ್ಷದಿಂದನೂ ಮಾಡ್ಕೊಂಡಿದ್ದಾರೆ. ಅದನ್ನು ಹೋಗಿ ಕಿತ್ತಾಕಿ ಬಂದಿದ್ದಾರೆ. ಕಾನೂನೇನು ಬದಲಾವಣೆ ಆಗಿದೆಯಾ? ಈ ಲ್ಯಾಂಡ್ ಮಾಫಿಯಾದವರಿದ್ದಾರೆ, ಅವ್ರಿಗೇನೂ ಮಾಡಲ್ಲ. ಯಾವ ಕಾನೂನು ಬದಲಾವಣೆಯೂ ಆಗಿಲ್ಲ, ಯಾವ ಕೋರ್ಟ್ ಆದೇಶವೂ ಬಂದಿಲ್ಲ. ಹೋಗಿ ಕೇಳ್ತಾ ಇದ್ದಾರೆ, ನೋಟಿಸ್ ಕೊಡ್ತಾ ಇದ್ದಾರೆ. 106 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲೊಂದು ನೋಟಿಸ್ ಇದೆ ನಮ್ಮ ಹತ್ರ, ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ತರ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ಆಯ್ದ ರೈತರಿಗೆ ತೊಂದರೆ ಕೊಡ್ತಾರೆ. ಇವರು ತಮಗೆ ರಾಜಕೀಯವಾಗಿ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೂ ಗುಪ್ತ ಮತದಾನ ನಮ್ದು, ಅದು ಅವ್ರು ಹೆಂಗ್ ಪತ್ತೆ ಇಟ್ಟವ್ರು ನಂಗೆ ಗೊತ್ತಿಲ್ಲ. ಓಟ್ ಕೊಟ್ಟಿಲ್ಲ ಇವರು ಅನ್ನೋ ಕಾರಣಕ್ಕೆ ಆರ್ಸಿ ಅಂತ ಏನು ಹೇಳ್ಬೇಕು, ಪಿಕ್ ಅಂಡ್ ಚೂಸ್ ಮಾಡಿ ತೊಂದರೆ ಕೊಡ್ತಿದ್ದಾರೆ. ರಾತ್ರಿ 8 ಗಂಟೆಗೆ ಹೋಗೋಂಥದ್ದು ಏನಿತ್ತು? ಅಷ್ಟರ ಮಟ್ಟಿಗೆ ಇಲ್ಲಿಯ ಸ್ಥಳೀಯ ಆಡಳಿತ ಅಥವಾ ನಡ್ಕೊಳ್ತಾ ಇದೆ. ಅಧಿಕಾರಿಗಳು ಗಮನಿಸ್ಬೇಕು. ರಾತ್ರಿ 8 ಗಂಟೆಗೆ ಹೋದ್ರು, ಕರೆಂಟ್ ಇರಲ್ಲ, ಕತ್ಲೆ, ಮತ್ತೊಂದು ಮುಗಿದೊಂದು, ಏನೋ ರೈತರು ಆಕ್ರೋಶಗೊಂಡ್ರು ಅಥವಾ ಇವರೇ ಆಕ್ರೋಶಗೊಂಡ್ರು, ಯಾರಿಗಾರು ಹೊಡೆದ್ರು, ತಗದ್ರು, ಅನಾಹುತ ಆಯ್ತು, ಗಾಯ ಆಯ್ತು, ಮರ್ಡರ್ ಆಗೋಯ್ತು.
ಯಾರು ಜವಾಬ್ದಾರಿ ಇರುತ್ತೆ? ರಾತ್ರಿ 8 ಗಂಟೆಗೆ ಯಾರು ಹೋಗ್ತಾ ಇದ್ರು? ನಮ್ಮ ಹತ್ರ ಸಾಕ್ಷಿ ಇದೆ, ರಾತ್ರಿ 8 ಗಂಟೆಗೆ ಕೇಳಕ್ಕೆ ಹೋಗಿತ್ತು. ಬೆಳಗ್ಗೆ ಹರಿತದೆ, ಬೆಳಗ್ಗೆ ಹೋಗ್ಬೋದಾಗಿತ್ತು, ಅದು ಅಲ್ಲಿ ಹೋಗ್ಬೋದಾಗಿತ್ತು. ನಮ್ಮ ಧನರಾಜ್ ಅವ್ರು ಅಲ್ಲೇ ಇದ್ದು ನನಗೆ ಫೋನ್ ಮಾಡಿ ಕೊಟ್ಟರು. ಕೇಳಿದ್ರೆ ಅಧಿಕಾರಿಗಳು ಇಲ್ಲ ಸ್ವಾಮಿ ನಾವೇನು ಮಾಡೋದು ಅಂತ. DFO ಫೋನ್ ಮಾಡಿದ್ರೆ ನಾವೇನು ಮಾಡೋದು ಸ್ವಾಮಿ, ನಮಗೆ ಪೊಲಿಟಿಕಲ್ ಪ್ರೆಷರ್ ಇದೆ ಅಂತ. ಈ ಥರ ಅತ್ಯಂತ ಹೇಯ ಕೃತ್ಯಗಳು ಅವ್ಯಾಹತವಾಗಿ ನಡೀತಾ ಬಂದಿದೆ. ಯಾರು ಮಾತಾಡ್ತಾ ಇಲ್ಲ, ಹೋರಾಟಗಾರರು ಮಾತಾಡ್ತಾ ಇಲ್ಲ, ಯಾರು ಏನು ಹೇಳ್ತಾ ಇಲ್ಲ. ನನಗೆ ಆಶ್ಚರ್ಯ ಆಗಿದೆ. ಭಾರಿ ಹೋರಾಟ ಮಾಡ್ತಿಲ್ಲೇ ಹೋರಾಟ ಮಾಡಿ ತಾಲೂಕು ರೈತರೇ ಅಂತ ಹೇಳಿ ಮಾತಾಡಿದ್ರು, ಒಬ್ರು ಮಾತಾಡ್ತಾ ಇಲ್ಲ. ಉದಾಹರಣೆ, ಹಿಂಗೊಮ್ಮೆ 3 ಜನ ಬ್ರಾಹ್ಮಣರದ್ದು ಬದುರ್ಕೊಂಡು ಬಿಡಿಸಿದ್ರು. ನಾನು ಅಲ್ಲಿ ಹೋಗಿದ್ದೆ. ನಾನು ಇರೋವರೆಗೆ ಅದನ್ನ ಯಾರು ಏನು ಮಾಡಕ್ ಬಿಟ್ಟಿರಲಿಲ್ಲ. ಇರೋಕ್ಕೆ ಹತ್ರ 3 ಜನ ಬ್ರಾಹ್ಮಣರು ಮಾಡ್ಕೊಂಡಿದ್ದಾರೆ, ಸ್ಮಶಾನ ಭೂಮಿ ಮಾಡ್ಕೊಂಡಿದ್ರು. ಅದು ಹೋಗಿ ನೋಡಿದ್ರೆ ಎಂತರಿಗೂ ಹೊಟ್ಟೆ ಹೊಡಿತೈತಿ. ಇವ್ರನ್ನ ಮಾತ್ರ ಮುಟ್ಟಕ್ ಬಿಡ್ಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಈಡಿಗರು ಮಾಡ್ಕೊಂಡಿದ್ದಾರೆ, ಕುಂಬಾರರು ಮಾಡ್ಕೊಂಡಿದ್ದಾರೆ, ಗೌಡರು ಮಾಡ್ಕೊಂಡಿದ್ದಾರೆ, ಮರಾಠರು ಮಾಡ್ಕೊಂಡಿದ್ದಾರೆ. ಇವರು 3 ಜನ ಮಾತ್ರ ಹಿಂಗೆ ಇದೆಯಲ್ಲ, ಈ ಲೈನ್ ಹೀಗೆ ಹೋಗಿದೆ ರಸ್ತೆ, ಇದು ಬಾಕಿಯೆಲ್ಲ ಇದೆಲ್ಲ ಈ ಭೈರಪ್ಪಂದು, ಇದು ಧನರಾಜಿಂದು, ಇದು ಶೆಣೈದು, ಇದು ಕರೂರ್ ಪರಮೇಶ್ವರಂದು. ಯಾಕಂದ್ರೆ ಇವರೆಲ್ಲ ಬಲಾಟ್ರು. ಬ್ರಾಹ್ಮಣರು 3 ಜನ ಹಿಂಗೆ ಮಾಡ್ಕೊಂಡಿದ್ರು. ಹಿಂಗೆ ಅವ್ರದ್ದು ಹಿಂಗೆ ಇದೆ. ಇವ್ರದ್ದು ರಸ್ತೆ ಬೇಲಿ ಹಿಂಗೆ ಹೋಗಿ ಹಿಂಗೆ ಸೇರಿಸಿ ಮತ್ತೆ ಹಿಂಗೆ ಹೋಗಿ ಇದಿಷ್ಟನ್ನ ಬ್ರಾಹ್ಮಣರು ಆದ್ದರಿಂದ ಅದು ಧ್ವನಿಯೇ ಇಲ್ಲ. ನಾನು ಇರಾವಳಿಗೆ ಮುಟ್ಟಾಕ್ಬಿಟ್ಟಿರ್ಲಿಲ್ಲ. ಅವತ್ತು ಕೂಡ ಹೋದ್ವಿ, ಎಲ್ಲರನ್ನು ಕರ್ಕೊಂಡು 100 ಜನ. ಹಿಂದೆ ಬಂದಾಗಲೂ ಹೋಗಿ ದೊಡ್ಡ ಇದ್ರಲ್ಲಿ ಹೋಗಿ ನಾನೇ ಇಡೀ ಯೂನಿವರ್ಸಿಟಿ ಬಂದಿತ್ತು ವೈಸ್ ಚಾನ್ಸಲರ್ ಸೇರಿ. ನಾನು ಬಹುಶಃ ಕಾಲಿಟ್ಟ ಅಂತ ಒಂದು ಈ ಕ್ಷಣದಲ್ಲಿ ಕಾರ್ ಹತ್ಕೊಂತ ಎಲ್ಲ ಜೀಪ್ ಹತ್ತಿಸಿದ್ದೆ. 50 ಕಾರಲ್ಲಿ ಬಂದಿದ್ದೆ. ಅವ್ರಿಗೆ ಧ್ವನಿ ಇಲ್ಲ ಬ್ರಾಹ್ಮಣರು 3 ಜನ ಅಂತ. ಆದ್ರೆ ಈ ಶಾಸಕರು ಬಂದ ತಕ್ಷಣ, ಈ ಸರ್ಕಾರ ಬಂದ ತಕ್ಷಣ ಅವ್ರು ಹೋಗಿ ಬಿಡಿಸಿದ್ರು. ನಾನು ಅವತ್ತು ಹೋಗಿದ್ದೆ ಸ್ಪಾಟಿಗೆ ಹೋಗಿ ಕೇಳಿದ್ವಿ. ಅವರು ರೈತರು ಪಾಪ ಅವ್ರು ಏನ್ ಮಾಡೋದು, ಬ್ರಾಹ್ಮಣರು ಬಡವರು, ರೈತರು ಬ್ರಾಹ್ಮಣರು ಮತ್ತೆ ಹೇಳಿದ್ರು. ಇಲ್ಲ, ಕಾಂಗ್ರೆಸ್ ಈಗಿನ ಅಧ್ಯಕ್ಷರು ನೀವು ಸುಮ್ಮನೆ ಸದ್ಯಕ್ಕೆ ನಾನು ಆಮೇಲೆ ಬಿಡಿಸ್ಕೊಡ್ತೀನಿ ಅಂತಾರೆ ಅಂದು. ಏನ್ ಹೇಳ್ಬೇಕು ಹೇಳ, ನಾನು ಬಿಡಿಸಿಕೊಟ್ಟು ಸ್ಮಶಾನ ಅವ್ರದ್ದು ಅವ್ರ ದುಬರ್ದಲ್ಲಿತ್ತು. ಈಗಲೂ ದಯವಿಟ್ಟು ಯಾರು ಆಸಕ್ತರಿದ್ರು ತಾವು ಹೋಗಿ ಬರ್ಬೇಕು. ಒಮ್ಮೆ ಆದ್ರು ತಮ್ಮ ಶಿಕ್ಷಣ ಇಲ್ಲ, ತಮ್ಮವರೆಲ್ಲ ಅನಂತಪುರದಲ್ಲಿ ಇದ್ದಾರೆ. ಬೇರೆ ಹಾಲಪ್ಪಂದಾಗಿದ್ರೆ, ಮೇಘರಾಜ್ ಗೌಡ್ರದಾಗಿದ್ರೆ, ಇನ್ಯಾರೋ SC-ದಾಗಿದ್ರೆ ಬಿಡ್ತಿದ್ರ? ಹೋಗಿ ಅವ್ನು ಬಿಡಿಸಿದ್ರು. ಈಗಿನ ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿದ್ದು, ಹೋರಾಟಗಾರರೇ ಹೇಳಿದ್ದು, ಭಾರಿ ರೈತರ ಪರ ಹೋರಾಟ ಮಾಡಿದವ್ರೆ ಈ ಅಧ್ಯಕ್ಷರು, ನೀವು ಸುಮ್ಮನೆ ಸ್ವಲ್ಪ ದಿನ ನಾನು ಬಿಡಿಸ್ಕೊಡ್ತೀನಿ, ಇವತ್ತೇನು ಮಾಡ್ಬೋದು ಅಂತ ಹೇಳಿ. ನವಚೇತನ ವೇದಿಕೆ ಶೈಕ್ಷಣಿಕ ವ್ಯವಸ್ಥೆ ಸುಧಾರಣೆ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಪ್ರಬಂಧ ಸ್ಪರ್ಧೆಗೆ ದೇಶಾದ್ಯಂತ ಬೆಂಬಲ ವ್ಯಕ್ತವಾಗಿದ್ದು, ಸುಮಾರು 300 ಜನರು ಇಂದಿನ ಶಿಕ್ಷಣ ವ್ಯವಸ್ಥೆ ವಿಷಯ ಕುರಿತ ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ವೇದಿಕೆ ಅಧ್ಯಕ್ಷ ಪ್ರಶಾಂತ್ KS ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯಲ್ಲಿ ವಿಕ್ರಮ್ ಭಟ್, ಕಾರ್ಯದರ್ಶಿ ಮಧುರಾಯ ಮಾತನಾಡಿದರು. ಗೋಷ್ಠಿಯಲ್ಲಿ ಲಂಬೋದರ್, ಅಕ್ಷಯ್ ಇನ್ನಿತರರು ಹಾಜರಿದ್ದರು. ಉದ್ದೇಶ ಏನು ಅಂತಂದ್ರೆ, ನವಚೇತನ ವೇದಿಕೆಯ ಭಾಗವಾಗಿ ನಾವು ವಿನೂತನವಾಗಿ ಪ್ರಬಂಧ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ವಿ. ಆ ಪ್ರಬಂಧ ಸ್ಪರ್ಧೆಯನ್ನ ಕನ್ನಡದಲ್ಲೇ ಬರೀಬೇಕು, ಬರವಣಿಗೆಯಲ್ಲೇ ಇರಬೇಕು, ನಮಗೆ ನಮ್ಮ ಪೋಸ್ಟಲ್ಲೇ ಬರಬೇಕು ಅನ್ನೋ ವಿಚಾರವನ್ನ ನಿಬಂಧನೆಯೊಂದಿಗೆ ನಾವು ಸ್ಪರ್ಧೆಯನ್ನು ಮಾಡಿದ್ವಿ. ಆ ಸ್ಪರ್ಧೆಯಲ್ಲಿ ಓಪನ್ ಆಗಿತ್ತು. ಸ್ಪರ್ಧೆಯ ವಿಷಯ ಏನಾಗಿತ್ತು ಅಂತಂದ್ರೆ, ಇಂದಿನ ಶಿಕ್ಷಣ ವ್ಯವಸ್ಥೆ ವಿಚಾರವನ್ನು ಇಟ್ಕೊಂಡು ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ನಾವೊಂದು 100 ಜನ ಬರೀಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ವಿ. ಅದು ನೋಡಿದ್ರೆ 250-240 ಜನ 300 ಜನ ಅಷ್ಟು ಕಮ್ಮಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ 3 ಬಹುಮಾನವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿತ್ತು. ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಮತ್ತು ತೃತೀಯ ಬಹುಮಾನ ಅಂತೇಳಿ. ತುಂಬಾ ಖುಷಿಯಾದ ವಿಚಾರ ಅಂತಂದ್ರೆ, ಮೊದಲನೇ ಬಹುಮಾನ ಡೆಲ್ಲಿಯಲ್ಲಿ ಕಾರ್ಯನಿರ್ವಹಿಸಿರುವಂತ ಯೋಧರೊಬ್ಬರು ಸತೀಶ್ ಅನ್ನೋರಿಗೆ ಮೊದಲನೇ ಬಹುಮಾನ ಹೋಗಿದೆ. ಆಮೇಲೆ ಈ ಪ್ರಬಂಧವನ್ನ ವ್ಯಾಲ್ಯೂಯೇಟ್ ಮಾಡಿದವರು ಅಶೋಕ್ ರೇವಣ್ಕರ್ ಅವರು, ನಿವೃತ್ತ ಪ್ರಾಂಶುಪಾಲರು, ನಮ್ಮ ಇಂದಿರಾ ಗಾಂಧಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು. ಅವರು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಅವರು 1 ರಿಂದ 10 ಮಾರ್ಕ್ಸ್ಗಳನ್ನು ಹಾಕ್ತಾ ಇದನ್ನ ಮಾರ್ಕ್ಸ್ಗಳನ್ನ ಡಿವೈಡ್ ಮಾಡಿ ಮೊದಲ ಬಹುಮಾನಗಳನ್ನ ನಿಗದಿ ಮಾಡಿದ್ದಾರೆ. ಜೊತೆಗೆ ನಾವು ಒಂದು ವಿಚಾರ ಕೇಳ್ಕೊಂಡಿದ್ವಿ.
ಸಣ್ಣ ಮಕ್ಕಳದ್ದು ಯಾವ್ದಾದ್ರು ಪ್ರಬಂಧಗಳು ಬಂದರೆ ಆ ಮಕ್ಕಳ ತಿಳುವಳಿಕೆ ಅನುಗುಣವಾಗಿ ವ್ಯಾಲ್ಯೂಯೇಷನ್ ಮಾಡಿ ಅಂತ ನಾವು ಹೇಳಿದ್ವಿ. ಅದೇ ಥರದಲ್ಲಿ ಅವರು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ವ್ಯಾಲ್ಯೂಯೇಷನ್ ಮಾಡಿ ಅದ್ರ ಪ್ರಕಾರನೇ ಮೊದಲನೇ ಬಹುಮಾನ ಸತೀಶ್ ಅವರಿಗೆ ಬಂದರೆ, ಎರಡನೇ ಬಹುಮಾನ ಸ್ಪಂದನ ಅಂತ ಹೇಳ್ಬಿಟ್ಟು 9ನೇ ತರಗತಿ ರಾಮಕೃಷ್ಣ ವಿದ್ಯಾಲಯದಲ್ಲಿ ಓದ್ತಿರುವಂಥ ಒಂದು ಹುಡುಗಿಗೆ ಬಂದಿದೆ. ಹಾಗೆ ತೃತೀಯ ಬಹುಮಾನ ದಿವ್ಯಾ ಅನ್ನೋರಿಗೆ, ಅದರಂತೆ ಶಿಕ್ಷಕಿಯವರು ಅವರಿಗೆ ಬಂದಿದೆ. ಈಗ ಈ ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ಅದಕ್ಕೆ ಒಂದು ಚಂದಗ ಅಂದರೆ ಅದಕ್ಕೆ ರೂಪುರೇಷ ಕೊಟ್ಟಂಥವರು ನಮ್ಮ ವಿಕ್ರಮ್ ಭಟ್. ಮುಂದೆ ಏನೇ ಅದು ಹೇಗೆ ಮಾಡಿದ್ದೀನಿ ವಿಕ್ರಮ್ ಭಟ್ ಅವರು. ಎಲ್ಲರಿಗೂ ನಮಸ್ತೆ. ನಮ್ಮ ನವಚೇತನ ವೇದಿಕೆ ಅನ್ನುವಂಥದ್ದು ಬಹಳ ಒಂದು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದೆ. ಹಲವಾರು ಉದ್ಯೋಗ ಮೇಳ ಆಗಲಿ, ಶಿಬಿರ, ನಾನಾ ಥರ ಒಂದು ಕಾರ್ಯಕ್ರಮಗಳು. ಆವಾಗ ಒಂದು ಸರಿ ನಾವು ಡಿಸ್ಕಷನ್ ಮಾಡ್ತಾ ಒಂದು ಸರಿ ನಾವು ಈ ನಮ್ಮ ಭಾಗದ ಸಾಗರ ಹೊಸನಗರ ಭಾಗ ಮತ್ತು ಎಲ್ಲರ ಆಗಲಿ ಅಲ್ಲಿರುವಂಥ ಕೆಲವು ಪ್ರತಿಭೆಗಳನ್ನು ನಾವು ಗುರುತಿಸಬೇಕು ನಮ್ಮ ವೇದಿಕೆಯಿಂದ ಅನ್ನೋ ಒಂದು ಪ್ಲಾನ್ ಆಗಿತ್ತು. ಅದನ್ನು ನಾವು ನಮ್ಮ ಅಧ್ಯಕ್ಷರ ಹತ್ರ ನಾನು ಆ ಒಂದು ವಿಷಯವನ್ನು ಹಾಕಿದಾಗ ಪ್ರಸ್ತಾಪ ಮಾಡಿದಾಗ ಅಧ್ಯಕ್ಷರು ಭಾಳ ಖುಷಿ ಆಗಿದೆ. ಯಾಕೆಂದರೆ ನಮ್ಮಲ್ಲಿ ಇರೋಂಥ ಈ ಪ್ರತಿಭೆಗಳನ್ನ ಮೇಲ್ತರಂಥದ್ದು ಯಾರೇ ಒಂದು ಗೃಹಿಣಿ ಆಗಿರಲಿ, ಇಲ್ಲ ಯಾವುದೋ ಒಂದು ಕೆಲಸ ಮಾಡುವಂಥವ್ರಾಗಿರಲಿ, ಅಂಥವ್ರನ್ನ ನಾವು ಗುರುತಿಸ್ಬೇಕಾದ ಕಾರ್ಯ ನಾವು ಮಾಡಲೇಬೇಕು. ಇದರಿಂದ ಒಂದು ಪ್ರಬಂಧ ಸ್ಪರ್ಧೆ ಕೊಡ. ಯಾಕಂದರೆ ನಮಗೆ ಈಗಿನಿಂದಲೇ ಕನ್ನಡ ಬರೆಯೋದ್ರಲ್ಲಿ ಯಾರಿಗೂ ಹೆಚ್ಚಿಗೆ ಆಸಕ್ತಿನೇ ಕಡಿಮೆ ಆಗಿದೆ. ಎಲ್ಲ ಟೈಪಿಂಗ್ ಕಾಲ ಬಂದಿರೋದಕ್ಕೆ ಕೈ ಬರವಣಿಗೆಗೆ ಈಗ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ವೇದಿಕೆಯಿಂದ ನಾವು ಒಂದು ಕೈ ಬರಹ ಒಂದು ಮುಖಾಂತರ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡೋಣ. ಅದು ಮಾಡೋದ್ರಿಂದ ಹೆಚ್ಚು ನಮಗೆ ಎಲ್ಲರಿಗೂ ನಾವು ಒಂದು ಇದು ಕೊಟ್ಟಂಗಾಗುತ್ತೆ, ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ಕನ್ನಡವನ್ನು ನಾವು ಕನ್ನಡ ಭಾಷೆಗೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಎಲ್ಲರೂ ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆಯಿಂದ ಇದೊಂದು ಇದಾಗುತ್ತೆ, ಕನ್ನಡಕ್ಕೆ ಒಂದು ಮುಖ್ಯ ವಿಷಯ ಆಗುತ್ತೆ ಅನ್ನೋದಕ್ಕೆ ಚರ್ಚೆ ಮಾಡಿ ನಾವು ಮಾಡಿದ್ವಿ. ನಿರೀಕ್ಷೆಗೂ ಮೀರಿದ ಸ್ಪಂದನೆ ಬಂತು. ಕೊನೆಗೆ ಹಲವಾರು ಜನರು ನನಗೆ ದೂರವಾಣಿ ಮುಖಾಂತರ ನನಗೆ ಹೇಳಿದ್ರು, ಸರ್ ನನಗೆ ಪ್ರೈಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀವು ಈ ಒಂದು ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿರುವಂಥದ್ದು ಎಷ್ಟು ನನಗೆ ವಿಷಯಗಳು ನನಗೆ ಒಂದು ಗ್ಲಾನ್ಸ್ ಆಯಿತು ಅಂತ. ಅಂದರೆ ಅದ್ರ ಬಗ್ಗೆ ನನಗೆ ಏನು ಒಂದು ಇಷ್ಟ ಆಯಿತು. ಮರೆತು ಹೋಗಿರೋದು ಹಿಂದಿನ ಶಿಕ್ಷಣ ಆಗಲಿ ಅದಾಗಲಿ ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಎಲ್ಲರೂ ರಿವ್ಯೂಸ್ ಹೇಳಿದ್ದಾರೆ. ಈ ಒಂದು ಸ್ಪರ್ಧೆ ಮಾಡಿರೋದು ನನಗೆ ಭಾಳ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಈ ರೀತಿ ಮಾಡಿ ಈಗ ನಮಗೆ ಇನ್ನೊಂದು ಸಂತೋಷದ ವಿಷಯ ಏನಂದರೆ ಪ್ರಥಮ ಸ್ಥಾನ ಯೋಧರಿಗೆ ಹೋಗಿದೆ. ಅಂದರೆ ಅವರು ಡೆಲ್ಲಿಯಲ್ಲಿರುವಂಥ ಯೋಧರು ನಮ್ಮ ಕರ್ನಾಟಕ ಮೂಲದವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತ ವಿದ್ಯಾರ್ಥಿ ಜಾಗೃತ ಕಾರ್ಯಕ್ರಮ ಸೆಪ್ಟೆಂಬರ್ 14ರಂದು ಬೆಳಗ್ಗೆ 11ಕ್ಕೆ ಎಮ್ಎಲ್ಹಳ್ಳಿ ರಾಧಾಕೃಷ್ಣ ಶಾಲಾವರಣದಲ್ಲಿ ನಡೆಯಲಿದೆ ಎಂದು ರಾಧಾಕೃಷ್ಣ ವಸತಿ ವಿದ್ಯಾಲಯ ಸಂಸ್ಥಾಪಕ ಡಿಎಂ ದೇವರಾಜ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಮುಖ್ಯ ಶಿಕ್ಷಕಿ ಸರಿತಾ ದೇವರಾಜ್ ಮಾತನಾಡಿದರು. ಗೋಷ್ಠಿಯಲ್ಲಿ ಲೋಕೇಶ್, ಸುಂದರೇಶ್, ರವಿಶಂಕರ್ ಹಾಜರಿದ್ದರು. ನಮಸ್ತೆ. ಜಯರಾಮ್ ಕೃಷ್ಣ. ಎಲ್ಲ ಸನ್ಮಾನ್ಯ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ರಾಮಕೃಷ್ಣ ವಸತಿ ವಿದ್ಯಾಲಯ ಮಡ್ಸೂರ್ಲಿಂಗದಲ್ಲಿ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತೀನಿ. ಆತ್ಮೀಯರೇ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಜಾಗೃತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಈ ಹಿಂದೆ ಹೈಕೋರ್ಟ್ ನ್ಯಾಯಾಧೀಶರಾದ HP ಸಂದೇಶ್ ಅವರ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಲ್ಲಿ ಒಂದು ಒಳ್ಳೆಯ ಸತ್ಪ್ರಜೆಗಳಾಗ್ತಕ್ಕಂತಹ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಸುಮಾರು 1000 ಜನ 10 ವಿದ್ಯಾರ್ಥಿಗಳು ಸೇರಿಸಿ ಅವರು ಜಾಗೃತಿ ಕಾರ್ಯಕ್ರಮ ಮಾಡಿದ್ವಿ. ಹಾಗೆ ಇವತ್ತು ನಾವು ನಿವೃತ್ತ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹಾಗೆ ಕರ್ನಾಟಕ ಲೋಕಾಯುಕ್ತರಾಗಿ ಬಹಳ ಒಳ್ಳೆಯ ಸುದ್ದಿಯನ್ನು ಮಾಡಿ ಸಾಧನೆ ಮಾಡತಕ್ಕಂತಹ ಮಹಾನ್ ಗೌರವಾನ್ವಿತ ವಿಶ್ರಾಂತ ನ್ಯಾಯಾಧೀಶರು ಶ್ರೀಯುತ ಸಂತೋಷ್ ಹೆಗಡೆ ಅವರು ನಮ್ಮ ಶಾಲೆಗೆ ನಾಳೆ ಭಾನುವಾರ 14/9/2025 ಬೆಳಿಗ್ಗೆ 11 ಗಂಟೆಗೆ ನಮ್ಮ ಶಾಲೆಗೆ ಬಂದ್ಬಿಟ್ಟು ಸುಮಾರು 1000 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಭ್ರಷ್ಟ ಮುಕ್ತ ಸಮಾಜದಲ್ಲಿ ವಿದ್ಯಾರ್ಥಿಗಳು ಹೇಗಿರ್ಬೇಕು, ವಿದ್ಯಾರ್ಥಿ ಉದ್ದೇಶ ಏನು, ಹಾಗೆ ಇಂದಿನ ಮಕ್ಕಳು ನಾಳೆ ಪ್ರಜೆಗಳು ಅಂತ ನಾವೆಲ್ಲ ಹೇಳ್ಕೊಂಡು ಬಂದಿದ್ದೀವಿ.
ಹಾಗೆ ಅಂತ ಒಂದು ಸತ್ಪ್ರಜೆಯನ್ನು ಮಾಡ್ಲಿಕ್ಕೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ಪ್ರತಿನಿತ್ಯ ನಾವು ಮಾಸ್ಟರ್ಗಳು ಹೇಳ್ತಾನೆ ಇರ್ತೀವಿ. ಆದ್ರೂ ನಾವು ಹೇಳೋದಕ್ಕಿಂತ ಈ ಕ್ಷೇತ್ರದಲ್ಲಿ ಭ್ರಷ್ಟ ಮುಕ್ತ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧ್ಯ ಮಾಡಿರ್ತಕ್ಕಂತಹ ಅಂತ ಮಹಾನ್ ವ್ಯಕ್ತಿಗಳೇ ಬಂದು ಹೇಳಿದಾಗ, ಬಹಳ ಹಿರಿಯರು ಹೇಳಿದಾಗ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅಟ್ಲೀಸ್ಟ್ ಒಂದಷ್ಟು ಜನ ಪರಿವರ್ತನೆ ಆಗಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಸಮಾಜಕ್ಕೆ ಕೊಟ್ರೆ ಅವಾಗ ಎಲ್ಲೋ ನಮ್ಮ ಕೆಲಸ ಸಾರ್ಥಕ ಆಗುತ್ತೆ ಹಾಗೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ವಿ. ಹಾಗಾಗಿ ನ್ಯಾಯಮೂರ್ತಿಗಳನ್ನ ಕರೆಸ್ಬಿಟ್ಟು ನಾಳೆ ಕಾರ್ಯಕ್ರಮ ಮಾಡ್ತೀವಿ. ಇದರಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಸಾಗರ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಹಾಗೆ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಸಾಗರದ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಟರಾಜ್ ಎಸ್ ಅವರು, ಸನ್ಮಾನ್ಯ ಶ್ರೀ ಮಾದೇಶ್ವರವರು, ಸನ್ಮಾನ್ಯ ಶ್ರೀಮತಿ ಚಾಂದಿನಿಯವರು, ಹಾಗೆ ವಕೀಲ ಸಂಘದ ಅಧ್ಯಕ್ಷರು, ಹಾಗೆ ಮತ್ತೆ ತಹಶೀಲ್ದಾರು, BEO ಇವರೆಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ನಡೀತಾ ಇದ್ದು ಸುಮಾರು 1 ಗಂಟೆಗಳ ಕಾಲ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿ ಅವ್ರಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ತುಂಬಾ ಚಂದಗಾಣಿಸ್ಕೊಡ್ಬೇಕು ತಾವು ಮಾಧ್ಯಮ ಮಿತ್ರರು ಹಾಗೆ ಅಂತ ಹೇಳ್ತಾ, ಈಗಲೇ ನಮ್ಮ ಎಲ್ಲ ಶಾಲೆ ಕಾರ್ಯಕ್ರಮಗಳನ್ನ ತಾವು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸ್ಕೊಡ್ಬೇಕು ಹಾಗೆ ಅಂತೇಳಿ ತಮ್ಮ ಕೈಯಿಂದ ಪ್ರಾರ್ಥನೆ ಮಾಡ್ಕೊಡ್ತಿದ್ದೀವಿ. ಸೊ ರಾಮಕೃಷ್ಣ ವಸ್ತು ವಿದ್ಯಾಲಯ ಬಹಳ ಒಂದು ಮಾತು ಶಾಲೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಂದ್ರೆ ಸಮಾಜಕ್ಕೆ ಭಾರವಾಗಿರ್ತಕ್ಕಂಥ ಮಕ್ಕಳು ಶಾಲೆ ಹೋಗ್ತೇನೆ. ಆಮೇಲೆ ತುಂಬಾ ಈ ಮೊಬೈಲ್ ಮತ್ತೆ ಟಿವಿಯಲ್ಲಿ ಅಡಿಕ್ಷನ್ ಆಗಿರ್ತಕ್ಕಂಥ, ಆಮೇಲೆ ಫ್ರೆಂಡ್ಸ್ ಜೊತೆಗೆ ಬಹಳಷ್ಟು ಸುತ್ತಾಟ ಮಾಡಿ ಶಾಲೆಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು, 8ನೇ ತರಗತಿ ತನಕ ABCD ಅ ಕಲಿತಿರ್ತಕ್ಕಂಥ ಮಕ್ಕಳನ್ನ ನಾವು ನಮ್ಮ ಶಾಲೆಯಲ್ಲಿ ಸೇರಿಸ್ಕೊಂಡು ಅವರಿಗೆ ಒಂದು ನೈತಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಶಿಕ್ಷಣ ನೀಡೋದ್ರ ಮುಖಾಂತರ ಅವರಿಗೆ ವಿಶೇಷ ತರಬೇತಿಯನ್ನು ನೋಡಿ ಒಂದು ರೀತಿಯಲ್ಲಿ ಸಂಶೋಧನಾತ್ಮಕವಾಗಿ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಅವರಲ್ಲಿ ಒಳ್ಳೆ ಗುಣನಡತೆಯನ್ನ ಬೆಳೆಸೋದ್ರ ಮುಖಾಂತರ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಸುಮಾರು ಒಂದು 35-40 ಸಾವಿರ ಜನ ಇಂಜಿನಿಯರ್ಸ್ ನಮ್ಮ ಮಕ್ಕಳಾಗಿದ್ದಾರೆ. ನಮಸ್ತೆ ರಾಮಕೃಷ್ಣ. ಎಲ್ಲ ಪತ್ರಿಕಾ ಬಾಂಧವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾಳಿನ ನಮ್ಮ ಯುವ ಜಾಗೃತ ಕಾರ್ಯಕ್ರಮ ಶ್ರೀಯುತ ಸಂತೋಷ್ ಹೆಗಡೆಯವರ ನೇತೃತ್ವದಲ್ಲಿ ನಡೀತಾ ಇದೆ. ಸಂಸ್ಕೃತಿ ಸಂಸ್ಕಾರಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿರುವಂತಹ ನಮ್ಮ ವಿದ್ಯಾಸಂಸ್ಥೆ ನಾಳೆ ಒಂದು ಹೊಸ ದಾಪುಗಾಲನ್ನ ಇಡ್ತಾ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರವನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ಪ್ರಚಾರ ಮಾಡುವುದರ ಮೂಲಕ ನಮ್ಮೆಲ್ಲರಿಗೂ ಇದುವರೆಗೂ ಸಹಕಾರವನ್ನು ನೀಡಿದಿರಾ, ಮುಂದೂ ಕೂಡ ಸಹಕಾರವನ್ನು ನೀಡಬೇಕು ಅಂತ. ಸಾಮೂಹಿಕ ಭಜನೆ ನಮ್ಮ ಧಾರ್ಮಿಕ ಸಂಸ್ಕೃತಿಯನ್ನು ಪ್ರಸರಿಸುತ್ತದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಭಜನೆ ಸಾಮೂಹಿಕ ಒಗ್ಗೂಡುವಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಾಗ್ಮಿ ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ ತಿಳಿಸಿದರು. ಸಾಗರದ ಭಾರತೀ ತೀರ್ಥ ಸಭಾಭವನದಲ್ಲಿ ಶುಕ್ರವಾರ ಶೃಂಗೇರಿ ಶಂಕರಮಠ, ಹವ್ಯಕ ಆತ್ಮಬಂಧು ಒಕ್ಕೂಟ, ದಿನೇಶ್ ಜೋಶಿ ಫೌಂಡೇಶನ್ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಖಂಡ ಭಜನಾ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಭಜನಾ ಪೋಷಕರಾದ KN ಶ್ರೀಧರ್, DR ರಾಮಪ್ಪ, ಮಮತಾ ಅರುಣ್ ಕುಮಾರ್, ವೀಣಾ ಬೆಳೆಯೂರು, ಚಂದ್ರಪ್ಪ ಹೊಸಕೇರಿ, ಗೋಪಿ ದೀಕ್ಷಿತ್, ಪ್ರಭಾ ಪೈ ಅವರನ್ನು ಸನ್ಮಾನಿಸಲಾಯಿತು. ಒಕ್ಕೂಟದ ಅಧ್ಯಕ್ಷೆ ಗಿರಿಜಾ ರಾಮಚಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ದಿನೇಶ್ ಕುಮಾರ್ ಜೋಶಿ, TV ಪಾಂಡುರಂಗ, ಗಣಪತಿ ಮಂಡಗಳಲ್ಲೆ, MT ಗುಂಡಪ್ಪ, KV ಜಯರಾಮ್ ಇನ್ನಿತರರು ಹಾಜರಿದ್ದರು. ಪ್ರಭಾ ವೆಂಕಟೇಶ್ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಮಾಸನಂಜುಂಡಸ್ವಾಮಿ ಸ್ವಾಗತಿಸಿದರು. ಅಶ್ವಿನಿ ಕುಮಾರ್ ಪ್ರಾಸ್ತಾವಿಕ ಮಾತನಾಡಿದರು. ರೇಷ್ಮಾ ರಘುಪತಿ ವಂದಿಸಿದರು. ಶಾಂತಾ ಚಂದ್ರಶೇಖರ್ ಕಾರ್ಯಕ್ರಮ ನಿರೂಪಿಸಿದರು. ಒಂದು ಮಾತು ಹೇಳಿದೆ, ಈ ಗ್ರಾಮಾಂತರ ಪ್ರದೇಶದ ಭಜನೆ ಅದರದ್ದು ದಾಟಿಯೇ ದಾಟಿ, ಹೌದಾ? ಅಂತ ದಾಟಿಯನ್ನ ಈ ಭಾರತ ದೇಶದ ಮೂಲಕ ಜಗತ್ತಿನಾದ್ಯಂತ ಭಜನಾ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಹೆಸರು ಗಳಿಸಿರ್ತಕ್ಕಂಥವರು ಅನೂಪ್ ಜಲೋಟ. ಅದಕ್ಕೆ ನಮ್ಮ ತಾಯಿಯವ್ರದ್ದು ಭಜನೆ ನೆಟ್ಟಿಸ್ಕೊಂಡೆ. ಅವರು ಸೆಮಿಫೈನಲ್ ವರ್ಗೂ ಹೋಗಿದ್ರಿ, ಈಗ ಫೈನಲ್ ಬರ್ತಾರ ಅವರು.
ಆ ಅನೂಪ್ ಜಲೋಟ ತೀರ್ಮಾನದಲ್ಲಿ ಒಂದು ಮಾತು ಹೇಳಿದ್ದನ್ನ ನೀವು ಗಮನಿಸಬೇಕು. ತಮಿಳುನಾಡಿನ ಸಂಪ್ರದಾಯದ ಮೂಲಕ ಭಜನೆಗಳಲ್ಲಿ, ತೆಲುಗುವಿನ ನಾಡಿನಲ್ಲಿ ಸಂಪ್ರದಾಯ ಮೂಲಕ ಭಜನೆಗಳಲ್ಲಿ, ಉತ್ತರ ಭಾರತದಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸೇರ್ತಕ್ಕಂತಹ ಜನಗಳು ಮಾಡತಕ್ಕಂಥ ಭಜನೆಯಲ್ಲಿ ನಮ್ಮ ಶಂಕರ್ ಚಾನಲ್ ಭಜನಾ ಸಾಮ್ರಾಟ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರ ಒಂದು ರುಚಿ, ಶ್ರುತಿ, ಖುಷಿ ಮತ್ತು ಕೃಷಿ ಈ ನಾಲ್ಕನ್ನು ತೋರಿಸಿದ ಸಂದರ್ಭದಲ್ಲಿ ಕಟ್ಟ ಕಡೆಯಲ್ಲಿ ಏನು ನೀವು ತೀರ್ಪು ಕೊಡುವಂತದ್ದು ಬರುತ್ತೋ, ಅನೂಪ್ ಜಲೋಟ ಆತ ಕೈ ಮುಗಿದು ಹೇಳಿದ, ಪ್ರಪಂಚನಾದ್ಯಂತ ಜಗತ್ತಿನಲ್ಲಿ ನಾನು ಎಲ್ಲ ಕಡೆಗೂ ಭಜನೆ ಮಾಡಿದ್ದೇನೆ, ಮಾಡಿಸಿದ್ದೇನೆ, ಮಾಡ್ತಿದ್ದೇನೆ. ಆದರೆ ನಾನು ನನ್ನ ಸ್ವರದಲ್ಲಿ ಭಜನೆ ಮಾಡಿಸಿದ್ದೇನೆ ಹೊರತು ಭಗವಂತನ ಸ್ವರ ಅಂತಕ್ಕಂಥದ್ದು ಇದೆ ಅಂತ ತೋರಿಸಿಕೊಟ್ಟಿದ್ದು ಭಾರತ ದೇಶದ ಕರ್ನಾಟಕದ ಗ್ರಾಮಾಂತರ ಪ್ರದೇಶದ ಭಜನೆಗಾರರಿಂದ. ಈ ಮಾತನ್ನು ನಾನು ಪ್ರತಿದಿನ ನೆನಪು ಮಾಡಿಕೊಳ್ತೇನೆ. ಅನೂಪ್ ಜಲೋಟ ಹೇಳಿದ, वो गाना गाते हैं ना तो इधर से वो भगवान के रूप में, वो भगवान के स्वर में वो गाना गाते हैं. माए गाना गाते हैं ना वो इससे ಕಂಠ से. ಎಷ್ಟು ಜನ ಒಳ್ಳೆ ಕಂಠದಿಂದ ಮಾಡ್ತೀನಿ ಭಜನೆ, ಅವರು ಹೃದಯದ ಸ್ವರದಿಂದ ಮಾಡ್ತಾರೆ. ಅದಕ್ಕೆ ನಾನು ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಹೇಳಿದ್ದೇನೆ. ಈಶ್ವರ ಅನ್ನುವುದಕ್ಕೆ ನಾವು ಸಾಕಷ್ಟು ಕಷ್ಟಪಟ್ಟು ರಾಗ, ತಾಳ, ಸ್ವರ, ಸಂಯೋಜನೆ, ಅದರ ವೇದ ಮಂತ್ರ ಎಲ್ಲವನ್ನೂ ಹೇಳ್ಕೊಂಡ್ ಬಿಡ್ತೀವಿ. ನಮ್ಮ ಅಜ್ಜಿನ ಮಾತಾಡ್ಸಿ, ಏನವಾ ನಿನ್ ಬದುಕಿ ಹಂಗೈತೆ ಅಂತ ಕೇಳಿದ್ರೆ ಅವಳು ಉತ್ತರ ಏನ್ ಗೊತ್ತಾ? ಅಯ್ಯಪ್ಪಿಟ್ಟಂಗೆ ಹೇಳ್ತಾರೆ. ನಾವು 5 ಗ್ಯಾರಂಟಿ ಕೊಟ್ಟಂಗೆ ಹೇಳ್ತೀವಿ. ಆ ನಮ್ಮ ಬದುಕಿನ 5 ಗ್ಯಾರಂಟಿ ಮರ್ತು ಬಿಡ್ತೀವಲ್ಲ, ಅಯ್ಯಪ್ಪಿಟ್ಟಂಗೆ. ಅದಕ್ಕೆ ಅವಳು ಹೇಳ್ತಾಳೆ, ಅಯ್ಯಪ್ಪಿಟ್ಟಂಗೆ ಅಂದ್ರೆ ಏನ್ ಮಾಡ್ಬೇಕವ? ಅಯ್ಯಪ್ಪ ಕಣ್ ಬಿಟ್ರೆ ಲೋಕಕ್ಕೆ ಮಳೆ ಆಗ್ತಕೊಂಡ್ ಸ್ವಾಮಿ, ಅಯ್ಯಪ್ಪನ ಹೆಸರು ಹೇಳ್ಕೊಂಡ್ಬಿಟ್ರೆ ದನಕರುಗಳು ಕುಡಿಯಕ್ಕೆ ನೀರಾಗ್ತವೆ, ಲೋಕ ತಣ್ಣಗಿರ್ತವೆ ಎಂದು. ಒಂದು ಭಜನೆಯ ಸ್ವರದಲ್ಲಿ ಇಡೀ ಲೋಕ ತಣ್ಣಗಿರುತ್ತೆ ಅಂತ ಹೇಳಿದಂಥವಳು ನಮ್ಮ ಹಳ್ಳಿಯ ನಮ್ಮ ಮಹಿಳೆ. ಅದಕ್ಕೆ ಅವಳು ಆ ಸ್ವರ ಹೆಂಗಿರ್ಬೇಕು ಅಂತ ಕೇಳದೆ ಸ್ವಾಮಿ, ಈ ಸ್ವರ ಇದ್ರೆ ಇದು ಈ ಸ್ವರ, ಇಲ್ಲಿರೋ ಸ್ವರ ಹೋದ್ರೆ ಮುಗಿಸ್ಕೊಳ್ಳೋದಿಯ. ಉಸಿರೇ ದೇವರು ಅನ್ನುವುದರ ಮೂಲಕ ಆ ಭಜನೆಯ ಉಸಿರನ್ನ ಯಾವತ್ತೂ ಹಸಿರಾಗಿರ್ತಕ್ಕಂತಹ ರೀತಿಯಲ್ಲಿ ಕೆಸರೆರಚಿಕೊಳ್ಳದಲೆ, ಸಂಕೋಚ ಬೀಳದಲೆ, ಪಂಡಿತರು ಪಾಮರು ಅಂತಕ್ಕಂಥ ವ್ಯತ್ಯಾಸ. ಆಧ್ಯಾತ್ಮ ಭಜನೆ ಅಂದ್ರೆ ಒಂದು ಭಕ್ತಿಯ ಸಂಗೀತ. ಈ ಒಂದು ಭಜನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ, ಅಂದ್ರೆ ಅಖಂಡ ಭಜನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಈ ನಂಜುಂಡಸ್ವಾಮಿ ಸರ್ ಮತ್ತು ಅಶ್ವಿನಿ ಕುಮಾರ್ ಸರ್ ಮತ್ತು ಗಿರಿಜಾಕಾಂತ್ ಚಂದ್ರ ಅವರ ತಂಡಕ್ಕೆ ಮೊಟ್ಟ ಮೊದಲನೇದಾಗಿ ಜೋರಾದ ಚಪ್ಪಾಳೆ ಮೂಲಕ ಒಂದನೇ ಅಭಿನಂದನೆಗಳನ್ನು ಸಲ್ಲಿಸೋಣ. ಯಾಕೆ ಕೇಳಿದ್ರೆ 2 ದಿವಸ ಇವತ್ತು ಮೊಬೈಲ್ ಇದೆ, ನಾವೆಲ್ಲರೂ ಕೂಡ ಹೇಳಿತಾ ಇದ್ದೀವಿ, ಈಗೇನೋ ಮುಂದಿನ ಜೀವನದಲ್ಲಿ ಬೇರೆ ಬರುತ್ತೆ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದಕ್ಕೆ ನಾವು ಅರಿತಾ ಇರ್ತಕ್ಕಂಥ ಯುವಜನರು 2 ದಿವಸ ಮೊಬೈಲ್ ಇಂದ ದೂರ ಮಾಡಿದ್ದಾರೆ, 2 ದಿವಸ ಟಿವಿಯಿಂದ ದೂರ ಮಾಡಿದ್ದಾರೆ. ಅದಕ್ಕೆ ಇವರಿಗೆ ಜೋರಾದ ಚಪ್ಪಾಳೆಯನ್ನು ಮಾಡಬೇಕು. ಇಂತಹ ಆಲೋಚನೆಗಳು ಏನಾದರೂ ಬರಲು ಅಂತಾದ್ರೆ ಅದು ನಂಜುಂಡಸ್ವಾಮಿ ಅವರಿಗೆ ಸಾಧ್ಯ. ಈ ರೀತಿಯಾಗಿ ಭಜನಾ ತಂಡವನ್ನು ಒಟ್ಟಾಗಿ ಸೇರಿಸಿ, ಇದು ಸಾಮಾನ್ಯದ ವಿಷಯ ಅಲ್ಲ. ಅಂದ್ರೆ ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.